ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟೇ ಸಲೀಸಾಗಿ ಅಧಿಕಾರ ಹಸ್ತಾಂತರ ಆಗಿದೆ. ಆದರೆ ಸಂಪುಟ ರಚನೆ ಅನ್ನೋ ಬೆಟ್ಟದಂತ ಸವಾಲು ಹೈಕಮಾಂಡ್ ಅನ್ನ ನಡುಗಿಸ್ಬಿಡ್ತಾ ಇದೆ. ಯಾಕಂದ್ರೆ ಸಂಪುಟ ರಚನೆಗಾಗಿ ಸರಣಿ ಸಭೆಗಳು ನಡೀತಾ ಇವೆ. ಬೆಳಗ್ಗೆಯಿಂದನೂ ಕೂಡ ಸರಣಿ ಸಭೆ ನಡೀತಾ ಇದ್ದು ಕೊನೆಗೊಂದು ಅಂತಿಮ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕೊನೆಗೆ ಸಿದ್ಧವಾಗಿರುವಂತಹ ಫಾರ್ಮುಲಾ ಏನು, ಡೆಲ್ಲಿಲಿ ಏನೇನಾಗಿದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾಳೆ ಡಿಕೆ ಮಹಾಪಟ್ಟಾಭಿಷೇಕ. ಡಿಕೆ ಜೊತೆ ಎಷ್ಟು ಸಚಿವರ ಪದಗ್ರಹಣ? ನಮ್ಮ ದೇಶದ ಸಂವಿಧಾನಕ್ಕೆ ಸದಾ ಬದ್ಧನಾಗಿರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಕೊನೆ ಕ್ಷಣದ ಬದಲಾವಣೆ ಹೊರತುಪಡಿಸಿ ಸಚಿವರ ಪಟ್ಟಿ ಅಂತಿಮ. ಒಂದು ಪ್ಲಸ್ 9 ಸೂತ್ರ ರಚಿಸಿದ ಹೈಕಮಾಂಡ್. ನಾಳೆ ಏನಾಗುತ್ತೆ ಅನ್ನೋದೇ ಸಸ್ಪೆನ್ಸ್. ಡಿಕೆ ಪಟ್ಟಾಭಿಷೇಕಕ್ಕೆ ಲೋಕಭವನ ಸಜ್ಜಾಗಿದೆ. ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗಿವೆ. ನಾಳೆ ಸಂಜೆ 4:05 ಶುಭ ಮುಹೂರ್ತದಲ್ಲಿ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ನಾಳೆಯಿಂದ ರಾಜ್ಯದಲ್ಲಿ ಡಿಕೆ ಯುಗಾರಂಭವಾಗಲಿದೆ. ಡಿಕೆ ಏನೋ ನಾಳೆ ಮುಖ್ಯಮಂತ್ರಿ ಆಗಲಿದ್ದಾರೆ. ಆದ್ರೆ ಡಿಕೆ ಸಂಪುಟ ಹೇಗಿರುತ್ತೆ? ಸಂಪುಟಕ್ಕೆ ಸೇರೋ ಮಂತ್ರಿಗಳು ಯಾರು? ಡಿಕೆ ಜೊತೆ ಯಾವೆಲ್ಲ ಶಾಸಕರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ. ಇದೇ ವಿಚಾರವನ್ನ ಚರ್ಚಿಸಲು ಕಳೆದ 2 ದಿನಗಳಿಂದ ಸಿದ್ದರಾಮಯ್ಯ ಮತ್ತು ಡಿಕೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ನೆನೆ ಖರ್ಗೆ ನಿವಾಸದಲ್ಲಿ ಚರ್ಚೆ ನಡಿಬೇಕಿತ್ತಾದ್ರೂ ಅದು ನಡೀಲಿಲ್ಲ. ಹೀಗಿದ್ರು ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲ್ರಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ತಮ್ಮ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನ ನೀಡಿದ್ರು. ಕೆಸಿವಿ ಮತ್ತು ಸುರ್ಜೇವಾಲಾ ನಿನ್ನೆಯೇ ಒಂದು ಸುತ್ತಿನ ಸಭೆ ನಡೆಸಿದ್ರು. ಇಂದು ಖರ್ಗೆ ನಿವಾಸದಲ್ಲಿ ಸಂಪುಟ ರಚನೆ ಸಂಬಂಧ ಹೈ ವೋಲ್ಟೇಜ್ ಸಭೆ. ಸಿದ್ದರಾಮಯ್ಯ ಮತ್ತು ಡಿಕೆ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ ರಾಹುಲ್. ಹೌದು, ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಇಂದು ಕಾಂಗ್ರೆಸ್ನ ಅತಿದೊಡ್ಡ ರಹಸ್ಯ ರಣತಂತ್ರದ ಕೇಂದ್ರ ಬಿಂದುವಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಸಮ್ಮುಖದಲ್ಲಿ ನಡೆದ ರಾಜ್ಯ ನಾಯಕರ ಹೈ ಲೆವೆಲ್ ಮೀಟಿಂಗ್ ಮುಕ್ತಾಯಗೊಂಡಿದೆ. ಆದರೆ ಈ ಸಭೆಯ ಬೆನ್ನಲ್ಲೇ ಹೈಕಮಾಂಡ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇನು ಅಂದ್ರೆ, ಯಾರಿಗೆ ಮಂತ್ರಿ ಪಟ್ಟ ಸಿಗಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದನ್ನ ಅತ್ಯಂತ ಸೂಕ್ಷ್ಮವಾಗಿ ತೂಗಿ ಅಳೆಯಲು ರಾಹುಲ್ ಗಾಂಧಿ 1-to-1 ಪ್ರತ್ಯೇಕ ಮಾತುಕತೆಯ ಅಸ್ತ್ರ ಪ್ರಯೋಗಿಸಿದ್ದಾರೆ. ಮೊದಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಕರೆದ ರಾಹುಲ್ ಗಾಂಧಿ ಅವರ ಬೆಂಬಲಿಗರ ಪಟ್ಟಿಯನ್ನ ಪಡೆದು ಗಂಭೀರ ಚರ್ಚೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ ರಾಹುಲ್ 1+9 ಸೂತ್ರವ, 1+10 ಫಾರ್ಮುಲಾವ, 1+13 ಅಸ್ತ್ರವ. ಇಷ್ಟೆಲ್ಲ ಚರ್ಚೆಯ ನಡುವೆ ಹೈಕಮಾಂಡ್ ಮಟ್ಟದಲ್ಲೇ ಅತ್ಯಂತ ಗೌಪ್ಯವಾಗಿ ಒಂದು ವಿಶೇಷವಾದ ಸೂತ್ರ ರಚನೆಯಾಗಿದೆ ಅನ್ನೋ ಮಾಹಿತಿ TV9ಗೆ ಉನ್ನತ ಮೂಲಗಳಿಂದ ಸಿಕ್ಕಿದೆ. ಅದೇನಂದ್ರೆ 1+9 ಫಾರ್ಮುಲಾವನ್ನ ಹೈಕಮಾಂಡ್ ಸಿದ್ಧಪಡಿಸಿದೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಡಿಕೆ ಜೊತೆ 9 ಜನ ಶಾಸಕರು ಸಚಿವರಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋದು. ಹಾಗಿದ್ರೆ ಡಿಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು? ಹೈಕಮಾಂಡ್ ಮಟ್ಟದಲ್ಲಿ ರೆಡಿಯಾಗಿದೆ ಎನ್ನಲಾದ ಮೊದಲ ಹಂತದ ಪಟ್ಟಿಯಲ್ಲಿ ಯಾವೆಲ್ಲ ಹೆಸರುಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಕೊರಟಗೆರೆ ಕ್ಷೇತ್ರದ ಶಾಸಕ, 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿರುವ ದಲಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್, ಬೆಂಗಳೂರಿನ ಸರ್ವಜ್ಞ ನಗರ ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್, ಪರಿಷತ್ ಸದಸ್ಯ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಪಕ್ಕಾ ಆಗಿದೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ, ಚಿತ್ತಾಪುರ ಕ್ಷೇತ್ರದ ಶಾಸಕರು ಆಗಿರೋ ಪ್ರಿಯಾಂಕ್ ಖರ್ಗೆ, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಬಬಲೇಶ್ವರ ಕ್ಷೇತ್ರದ ಎಂಬಿ ಪಾಟೀಲ್ ಹಾಗೂ ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿಯು ನಾಳೆ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಪಕ್ಕಾ ಆಗಿದೆ.
ಇನ್ನು ಬೆಂಗಳೂರಿನ ಬಿಟಿಎಂ ಲೇಔಟ್ ಕ್ಷೇತ್ರದ ಶಾಸಕ ಹಿರಿಯ ನಾಯಕ ಆಗಿರೋ ರಾಮಲಿಂಗಾರೆಡ್ಡಿ ಹಾಗೂ ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವ ಯುಟಿ ಖಾದರ್ ಮುಸ್ಲಿಂ ಕೋಟಾದಲ್ಲಿ ಚಾನ್ಸ್ ಗಿಟ್ಟಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಅಥವಾ ಅವರ ಪುತ್ರಿ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಕೇವಲ ಮೊದಲ ಹಂತದ ತಂತ್ರಗಾರಿಕೆ ಅಷ್ಟೇ. ಈ ಪಟ್ಟಿ ಯಾವುದೇ ಕ್ಷಣದಲ್ಲಿ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸೋ ಹೊತ್ತಿನವರೆಗೂ ಬದಲಾವಣೆಯಾದರೂ ಅಚ್ಚರಿ ಇಲ್ಲ. ಯಾಕಂದ್ರೆ ರಾಜ್ಯ ನಾಯಕರ ಒಲವು ಮಾತ್ರ 14 ಸಚಿವರ ದೊಡ್ಡ ತಂಡವನ್ನ ಮೊದಲೇ ಕಣಕ್ಕಿಳಿಸಬೇಕು ಅನ್ನೋದಾಗಿದೆ. ದೆಹಲಿಯಲ್ಲಿ ಪ್ರತಿ ನಡೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಯೋಚಿಸಿ ಇಡಲಾಗ್ತಿದೆ. ಯಾವುದೇ ಗೊಂದಲಕ್ಕೂ ಆಸ್ಪದ ನೀಡದೆ ಭದ್ರ ಬುನಾದಿ ಹಾಕಲು ಹೈಕಮಾಂಡ್ ಕಸರತ್ತು ನಡೆಸಿದೆ. ಯಾರಿಗೆ ಮಂತ್ರಿಗಿರಿ ಭಾಗ್ಯ, ಯಾರಿಗೆ ಕಾಯುವಿಕೆ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕ್ಲೈಮ್ಯಾಕ್ಸ್ ಸಿಗಲಿದೆ. ಸದ್ಯ ಹೈಕಮಾಂಡ್ ಜೊತೆಗಿನ ಎಲ್ಲಾ ಸಭೆಗಳನ್ನ ಮುಗಿಸಿ ಸಿದ್ದರಾಮಯ್ಯ ಮತ್ತು ಡಿಕೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಇತ ನಾಳಿನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯುತ್ತಿವೆ. ದೆಹಲಿಯಿಂದ ಮಹೇಶ್ ಮತ್ತು ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು.